ಇದರ ಪಠ್ಯಪುಸ್ತಕದ ಮೊದಲ ಪಾಠ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ ನೋಟ್ಸ್ನ ಎರಡನೇ ಭಾಗದ ವಿಡಿಯೋ ಇದಾಗಿದೆ. ಮೊದಲ ಭಾಗದ ವಿಡಿಯೋ ನೋಡದೇ ಇದ್ರೆ ತಪ್ಪದೇ ನೋಡಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಆಲ್ರೆಡಿ ನಾವು 8ನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳಿದ್ದಾವೆ. ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ, ಅವುಗಳನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಖ್ಯವಾಗಿ ನಾವು ಚರ್ಚೆಯನ್ನು ಮಾಡ್ತಕ್ಕಂಥದ್ದು ನೀರಾವರಿ ಆಕರಗಳು, ನೀರಾವರಿಯ ಆಧುನಿಕ ವಿಧಾನಗಳು, ಕಳೆಗಳಿಂದ ರಕ್ಷಣೆ, ಕೊಯ್ಲು, ಸಂಗ್ರಹಣೆ ಮತ್ತು ಪ್ರಾಣಿಗಳಿಂದ ಆಹಾರ. ಇಷ್ಟು 7 ಅಂಶಗಳಿದ್ದಾವೆ. ಸರಳವಾಗಿ ಅರ್ಥೈಸಿಕೊಳ್ಳೋಕೆ ಪ್ರಯತ್ನವನ್ನು ಪಡೋಣ. ನೀರಾವರಿ ಎಲ್ಲ ಜೀವಿಗಳಿಗೆ ಬದುಕಲಿಕ್ಕೆ ನೀರು ಅತಿ ಅಗತ್ಯವಾಗಿ ಬೇಕೇ ಬೇಕು. ಸಸ್ಯಗಳು, ಹೂಗಳು, ಹಣ್ಣುಗಳು ಮತ್ತು ಬೀಜಗಳ ಸಮರ್ಪಕ ಬೆಳವಣಿಗೆ ಮತ್ತು ವಿಕಾಸಕ್ಕೆ ನಾವು ನೀರನ್ನು ಪೂರೈಕೆ ಮಾಡಲೇಬೇಕು. ಈ ನೀರು ಸಸ್ಯಗಳ ಬೇರುಗಳಿಂದ ಹೀರಲ್ಪಡುತ್ತದೆ. ನೀರಿನ ಜೊತೆಗೆ ಖನಿಜಗಳು ಮತ್ತು ರಸಗೊಬ್ಬರಗಳು ಸಹ ಹೀರಲ್ಪಡ್ತವೆ. ಈ ಸಸ್ಯಗಳು ಸುಮಾರು 90% ನೀರನ್ನು ಒಳಗೊಂಡಿದ್ದಾವೆ. ವಿಶೇಷವಾಗಿ ಶೀತಗಾಳಿ ಮತ್ತು ಬಿಸಿಗಾಳಿಗಳಿಂದ ಬೆಳೆಗೆ ರಕ್ಷಣೆಯನ್ನು ಸಹಿತ ಕೂಡ ಈ ನೀರನ್ನೇ ಏನು ಮಾಡ್ತದಪ್ಪ ಅಂದ್ರೆ ಕೊಡ್ತದೆ. ಇನ್ನು ಬೆಳೆಯ ಆರೋಗ್ಯಕರ ಬೆಳವಣಿಗೆ, ಮಣ್ಣಿನ ತೇವಾಂಶವನ್ನು ಕಾಪಾಡಿಕೊಳ್ಳುವ ಸಲುವಾಗಿ ರೈತರು ಏನು ಮಾಡ್ತಾರೆ, ಜಮೀನಿಗೆ ನಿಯಮಿತವಾಗಿ ನೀರನ್ನು ಹಾಯಿಸ್ತಾ ಇರ್ತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ನೀರಾವರಿಯ ಒಂದು ವ್ಯಾಖ್ಯೆ, ಡೆಫಿನೇಷನ್ ಅನ್ನು ಕೇಳ್ತಾರೆ. ಏನಪ್ಪಾ ಅಂತಂದ್ರೆ, ಬೆಳೆಗಳಿಗೆ ನಿಯತ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದಕ್ಕೆ ನೀರಾವರಿ ಅಥವಾ ಇರಿಗೇಷನ್ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ. ಅಂದರೆ ಈ ನೀರು ಒದಗಿಸ್ತಕ್ಕಂಥ ಕಾಲ ಮತ್ತು ಆವರ್ತನಗಳು ಬೆಳೆಗಳಿಂದ ಬೆಳೆಗೆ, ಮಣ್ಣಿನಿಂದ ಮಣ್ಣಿಗೆ ಮತ್ತು ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಹೋಗ್ತದೆ. ಇನ್ನು ನೀರಾವರಿಯ ಆಕರಗಳು. ಸಾಮಾನ್ಯವಾಗಿ ನೀರಾವರಿಯ ಆಕರಗಳಂದರೆ ಅದು ಬಾವಿಗಳು, ಕೊಳವೆ ಬಾವಿಗಳು, ಕೆರೆಗಳು, ಸರೋವರಗಳು, ನದಿಗಳು, ಆಣೆಕಟ್ಟುಗಳು ಮತ್ತು ಕಾಲುವೆಗಳೇ ಆಗಿದ್ದಾವೆ. ಇನ್ನು ಕೆಲವೊಂದಿಷ್ಟು ನೀರಾವರಿಯ ಸಾಂಪ್ರದಾಯಿಕ ವಿಧಾನಗಳು, ಪದ್ಧತಿಗಳು ಸಹಿತ ಇದ್ದಾವೆ. ಅದನ್ನು ಅಗಳು ರಾಟೆ ವಿಧಾನ ಅಂತೀವಿ, ಸರಪಳಿ ಪಂಪು, ಏತ ನೀರಾವರಿ, ರಾಹಟ್ ಅಥವಾ ಸನ್ನೆ ಕೋಲು ವಿಧಾನ. ಇವೆಲ್ಲ 4 ಏನಪ್ಪ ಅಂತಂದರೆ ಈ ನೀರಾವರಿಯ ಸಾಂಪ್ರದಾಯಿಕ ವಿಧಾನಗಳು ಆಗಿದ್ದಾವೆ. ವಿಶೇಷವಾಗಿ ನೀರನ್ನು ಮೇಲೆತ್ತಲಿಕ್ಕೆ ಪಂಪ್ಗಳನ್ನು ಬಳಸ್ತಾರೆ. ಈ ಪಂಪ್ಗಳು ಡೀಸೆಲ್ನಿಂದ, ಜೈವಿಕ ಅನಿಲದಿಂದ, ವಿದ್ಯುತ್ ಅಥವಾ ಸೌರಶಕ್ತಿಯಿಂದ ಕೆಲಸವನ್ನು ಮಾಡ್ತವೆ. ಹಾಗಾದರೆ ಈ ನೀರಾವರಿಯ ಆಧುನಿಕ ವಿಧಾನಗಳು ಯಾವ್ಯಾವು? ಮೊದಲೇ ನೋಡೋಣ. ತುಂತುರು ವಿಧಾನ ಅಂತ ಕರೀತಾರೆ. ಅಂದರೆ ಸಾಕಷ್ಟು ನೀರಿನ ಲಭ್ಯತೆ ಇಲ್ಲದ ಮತ್ತು ಅಸಮವಾದ ಭೂಮಿಗೆ ತುಂತುರು ವಿಧಾನವನ್ನು ಬಳಸ್ತಾರೆ. ಇದನ್ನು ಹುಲ್ಲುಹಾಸುಗಳು, ಕಾಫಿ ತೋಟಗಳು ಮತ್ತು ಇತರೆ ಬೆಳೆಗಳಿಗೆ ತುಂತುರು ವಿಧಾನ ಸೂಕ್ತವಾಗಿರ್ತಕ್ಕಂಥ ಪದ್ಧತಿ ಆಗದು. ಎರಡನೇದು ಹನಿ ನೀರಾವರಿ. ಅಂದರೆ ಈ ವಿಧಾನದಲ್ಲಿ ನೀರು ಹನಿ ಹನಿಯಾಗಿ ಬೇರುಗಳ ಬಳಿ ಬೀಳುತ್ತದೆ. ಇದನ್ನೇ ನಾವು ಹನಿ ನೀರಾವರಿ ಪದ್ಧತಿ ಅಂತ ಕರಿತೀವಿ. ಈ ಹನಿ ನೀರಾವರಿ ಪದ್ಧತಿ ಹಣ್ಣಿನ ಗಿಡಗಳಿಗೆ, ಉದ್ಯಾನಗಳಿಗೆ ಮತ್ತು ಮರಗಳಿಗೆ ನೀರನ್ನು ಏನು ಮಾಡ್ತಾರಪ್ಪ ಅಂದರೆ ಹಾಯಿಸ್ತಾರೆ. ಈ ಪದ್ಧತಿಯಲ್ಲಿ ನೀರು ವ್ಯರ್ಥ ಆಗೋದೇ ಇಲ್ಲ. ನೀರಿನ ಲಭ್ಯತೆ ಅತಿ ಕನಿಷ್ಠವಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಈ ಹನಿ ನೀರಾವರಿ ಪದ್ಧತಿ ಒಂದು ವರದಾನವೇ ಆಗಿದೆ. ಇನ್ನು ಕಳೆಗಳಿಂದ ರಕ್ಷಣೆ, ಇದರ ಬಗ್ಗೆ ಸ್ವಲ್ಪ ನೋಡೋಣ. ಅಂದರೆ ಒಂದು ಜಮೀನಿನಲ್ಲಿ ಬೆಳೆಯ ಜೊತೆಗೆ ಅನೇಕ ಅನಪೇಕ್ಷಿತ ಸಸ್ಯಗಳು ತಾನಾಗಿ ಬೆಳಿತವೆ. ಈ ಅನಪೇಕ್ಷಿತ ಸಸ್ಯಗಳನ್ನೇ ಏನಂತ ಕರಿತೀವಿ? ಕಳೆಗಳು ಅಂತ ಕರಿತೀವಿ. ಇನ್ನು ಈ ಕಳೆಗಳನ್ನು ತೆಗೆದು ಹಾಕ್ತಾರಲ್ಲ, ಅದಕ್ಕೆ ಕಳೆ ಕೀಳುವಿಕೆ ಅಂತ ಕರೀತಾರೆ. ಈ ಕಳೆಗಳು ಏನು ಮಾಡ್ತಾವಪ್ಪ ಅಂದ್ರೆ ನೀರು, ಪೋಷಕಾಂಶಗಳು, ಸ್ಥಳ ಮತ್ತು ಬೆಳಕಿಗಾಗಿ ಬೆಳೆಗಳೊಂದಿಗೆ ಸ್ಪರ್ಧೆ ನಡೆಸುವುದರಿಂದ ಕಳೆ ಕೀಳುವಿಕೆ ಮಾಡಲೇಬೇಕು. ಏಕೆಂದರೆ ಬೆಳೆಗಳ ಬೆಳೆಯುವಿಕೆಗೆ ಕಳೆಗಳು ಹಾನಿಯನ್ನು ಉಂಟು ಮಾಡ್ತಾವೆ. ಬಟ್ ಕೆಲವು ಕಳೆಗಳು ಕೊಯ್ಲಿನ ಸಮಯದಲ್ಲಿ ಕೂಡ ಕಾಣಿಸ್ಕೊಳ್ತದೆ. ಮತ್ತು ಈ ಒಂದು ಕಳೆಗಳು ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ವಿಷಕಾರಿನೂ ಕೂಡ ಆಗಿದ್ದಾವೆ. ಇನ್ನು ಈ ಬೆಳೆಗಳ ಬಿತ್ತನೆಗೆ ಮೊದಲು ಉಳುಮೆಯನ್ನು ಮಾಡುವಿಕೆಗೆ ಕಳೆಗಳನ್ನು ಬುಡ ಮೇಲಾಗಿಸಿ ನಾಶ ಮಾಡ್ತಾರೆ. ನಂತರ ಅವುಗಳನ್ನು ಒಣಗಿಸಿ ಮಣ್ಣಿನೊಂದಿಗೆ ಬೆರೆಸ್ತಾರೆ. ಕಳೆಗಳು ಹೂ ಮತ್ತು ಬೀಜಗಳನ್ನು ಬಿಡುವ ಮೊದಲು ಅವುಗಳನ್ನು ಕಿತ್ತು ಹಾಕಬೇಕು. ಈ ಕಳೆಗಳನ್ನು ನಿವಾರಿಸಲಿಕ್ಕೆ ಅತ್ಯಂತವಾಗಿರ್ತಕ್ಕಂಥ ಪ್ರಶಸ್ತ ಸಮಯ ಅಂದರೆ ಹೂ ಮತ್ತು ಬೀಜಗಳನ್ನು ಬಿಡುವ ಮೊದಲೇ ಕಳೆಗಳನ್ನೇ ತೆಗೆದು ಹಾಕಬೇಕು. ಕಾಲಕಾಲಕ್ಕೆ ಕಳೆಗಳನ್ನು ಬುಡ ಸಹಿತ ಕಿತ್ತು ಹಾಕಬೇಕು. ನೆಲಮಟ್ಟಕ್ಕೆ ಅವುಗಳನ್ನು ಕತ್ತರಿಸೋದು, ಕೈಗಳಿಂದ ಕಳೆಗಳನ್ನು ಸಾಮಾನ್ಯವಾಗಿ ನಿವಾರಣೆಯನ್ನು ಮಾಡ್ತಾರೆ. ಇದಕ್ಕಾಗಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಕುರ್ಪಿ ಅಥವಾ ಕುರ್ಚಿ ಅಂತಕ್ಕಂಥ ಒಂದು ಸಣ್ಣ ಕತ್ತಿಯನ್ನು ಉಪಯೋಗವನ್ನು ಈ ಕಳೆ ತೆಗಿಲಿಕ್ಕೆ ಬಳಸ್ತಾರೆ. ಕಳೆಗಳನ್ನು ಬುಡ ಸಹಿತ ಕಿತ್ತು ಹಾಕಲು ಯಾವ ಯಂತ್ರ ಬಳಸ್ತಾರೆ? ಯಾಂತ್ರಿಕ ಕೂರಿಗೆಗಳನ್ನು ಬಳಸ್ತಾರೆ.
ಈ ಕಳೆನಾಶಕಗಳು ಎಂದೇ ಕರೆಯಲ್ಪಡುವ ಕೆಲವು ರಾಸಾಯನಿಕಗಳು ಏನು ಮಾಡ್ತಾವಪ್ಪ ಅಂದ್ರೆ ಬಳಸೋದ್ರಿಂದನೂ ಕೂಡ ಕಳೆಗಳನ್ನು ನಿವಾರಿಸ್ತಾರೆ. ಉದಾಹರಣೆಗೆ 2,4-D ಅಂತಕ್ಕಂಥದ್ದು ಒಂದು ಕಳೆನಾಶಕ. ಕಳೆಗಳನ್ನು ನಾಶಪಡಿಸೋ ಸಲುವಾಗಿ ಜಮೀನುಗಳಿಗೆ ಇವುಗಳನ್ನು ಸಿಂಪಡಿಸ್ತಾರೆ. ಇವುಗಳಿಂದ ಬೆಳೆಗಳಿಗೆ ಯಾವುದೇ ಹಾನಿ ಉಂಟಾಗೋದಿಲ್ಲ. ಇನ್ನು ಕಳೆನಾಶಕಗಳನ್ನು ನೀರಿನಿಂದ ಅಗತ್ಯಕ್ಕೆ ತಕ್ಕಷ್ಟು ಸಾರರಿಕ್ತಗೊಳಿಸಿ ಸಿಂಪೀಡಕಗಳ ಸಹಾಯದಿಂದ ಜಮೀನುಗಳಿಗೆ ಸಿಂಪಡಿಸ್ತಾರೆ. ಕಳೆನಾಶಕ, ಸಿಂಪೀಡಕ ಇವುಗಳು ವ್ಯಕ್ತಿಯ ಮೇಲೆ ಏನಾಗ್ತಾವಪ್ಪ ಅಂದ್ರೆ ಪರಿಣಾಮವನ್ನು ಉಂಟು ಮಾಡ್ತಾವ. ಇದು ಕ್ವಶನ್ ಇಂಪಾರ್ಟೆಂಟ್ ಇದೆ. ಅಂದರೆ ಈ ಕಳೆನಾಶಕಗಳ ಸಿಂಪಡಣೆ ರೈತರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟು ಮಾಡ್ತದೆ. ಆದ್ದರಿಂದ ಈ ಕಳೆನಾಶಕಗಳನ್ನು ಹೆಚ್ಚು ಎಚ್ಚರಿಕೆಯಿಂದ ಉಪಯೋಗಿಸಬೇಕು. ಮತ್ತು ಈ ರಾಸಾಯನಿಕ ವಸ್ತುಗಳನ್ನು ಸಿಂಪಡಿಸುವಾಗ ಮೂಗು ಮತ್ತು ಬಾಯಿಗಳನ್ನ ಬಟ್ಟೆಗಳಿಂದ ಮುಚ್ಚಿಕೊಳ್ಳಬೇಕಾಗ್ತದೆ. ಇನ್ನು ನೆಕ್ಸ್ಟ್ ನೋಡೋಣ, ಕೊಯ್ಲು. ಸೊ ಬೆಳೆಯ ಕೊಯ್ಲು ಒಂದು ಪ್ರಮುಖವಾಗಿರ್ತಕ್ಕಂಥ ಕೆಲಸ. ಪಕ್ವವಾದ ನಂತರ ಬೆಳೆಯನ್ನು ಕತ್ತರಿಸುವುದಕ್ಕೆ ಕೊಯ್ಲು, ಹಾರ್ವೆಸ್ಟಿಂಗ್ ಅಂತ ಕರೀತಾರೆ. ಈ ಕೊಯ್ಲಿನಲ್ಲಿ ಬೆಳೆ ಸಸ್ಯಗಳನ್ನು ಬುಡ ಸಹಿತ ಕೀಳ್ತಾರೆ ಅಥವಾ ನೆಲಮಟ್ಟಕ್ಕೆ ಕತ್ತರಿಸ್ತಾ ಹೋಗ್ತಾರೆ. ನಮ್ಮ ದೇಶದಲ್ಲಿ ಈ ಕೊಯ್ಲನ್ನು ಕುಡಗೋಲು ಬಳಸಿ ಕೈಗಳಿಂದ ಅಥವಾ ಹಾರ್ವೆಸ್ಟರ್ ಯಂತ್ರಗಳನ್ನು ಬಳಸಿ ಮಾಡ್ತಾರೆ. ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸಲಿಕ್ಕೆ ಇರ್ತಕ್ಕಂಥ ಪ್ರಕ್ರಿಯೆಗೆ ಒಕ್ಕಣೆ ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್. ಇದನ್ನು ಒಕ್ಕಣೆ ಮಾಡಲಿಕ್ಕೆ ಕಂಬೈನ್ ಅಂತಕ್ಕಂಥ ಒಂದು ಯಂತ್ರವನ್ನು ಬಳಸ್ತಾರೆ. ಇನ್ನು ಸಂಗ್ರಹಣೆಗೆ ನೋಡೋಣ. ಬೆಳೆಗಳ ಸಂಗ್ರಹಣೆ ಕೂಡ ಒಂದು ಮುಖ್ಯವಾದ ಕೆಲಸ. ಬೆಳೆಯ ಧಾನ್ಯಗಳನ್ನು ದೀರ್ಘಕಾಲದವರೆಗೆ ಸಂಗ್ರಹಿಸಬೇಕಾದ್ರೆ ನಾವು ಅದನ್ನು ತೇವಾಂಶ, ಕೀಟ, ಇಲಿ ಮತ್ತು ಸೂಕ್ಷ್ಮಜೀವಿಗಳಿಂದ ರಕ್ಷಣೆಯನ್ನು ಮಾಡಲೇಬೇಕು. ಅಂದರೆ ಈ ಕೊಯ್ಲು ಮಾಡಿರ್ತಕ್ಕಂಥ ಬೆಳೆಯು ಅಧಿಕ ತೇವಾಂಶವನ್ನು ಹೊಂದಿರ್ತದೆ. ಒಂದೊಮ್ಮೆ ಆಗಷ್ಟೇ ಕೊಯ್ಲನ್ನು ನಾವು ಮಾಡಿದ ಕಾಳುಗಳನ್ನು ಒಣಗಿಸದೆ ಸಂಗ್ರಹಿಸಿದರೆ ಅವು ಸಂಪೂರ್ಣವಾಗಿ ಹಾಳಾಗಿ ಹೋಗ್ತವೆ. ಈ ಸಂಗ್ರಹಿಸ್ತಕ್ಕಂಥ ಮೊದಲು ಕಾಳುಗಳನ್ನು ಅದರಲ್ಲಿನ ತೇವಾಂಶವನ್ನು ಕಡಿಮೆಯಾಗುವಂತೆ ಬಿಸಿಲಿನಲ್ಲಿ ಒಣಗಿಸಬೇಕು. ಇದು ಕೀಟ ಪೀಡೆಗಳನ್ನು, ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ದಾಳಿಯನ್ನು ಏನು ಮಾಡ್ತದಪ್ಪ ಅಂದರೆ ಬಿಸಿಲು ತಡೆಗಟ್ತದೆ. ಸಾಮಾನ್ಯವಾಗಿ ರೈತರು ಕಾಳುಗಳನ್ನು ಗೋಣಿ ಚೀಲಗಳಲ್ಲಿ, ಲೋಹದ ಡಬ್ಬಗಳಲ್ಲಿ ಸಂಗ್ರಹಿಸ್ತಾರೆ. ಆದಾಗ್ಯೂ ಇಲಿ ಮತ್ತು ಕೀಟಗಳಂಥ ಪೀಡೆಗಳು ಅವುಗಳಿಂದ ರಕ್ಷಣೆ ಪಡೀಲಿಕ್ಕೆ ಅಧಿಕ ಪ್ರಮಾಣದಲ್ಲಿ ಕಾಳುಗಳ ಸಂಗ್ರಹಗಳನ್ನು ದೊಡ್ಡ ಸಂಗ್ರಹಾರಗಳಲ್ಲಿ ಅಥವಾ ಗೋದಾಮುಗಳಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಸಂಗ್ರಹಣೆಯನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಮನೆಗಳಲ್ಲಿ ಆಹಾರ ಧಾನ್ಯಗಳನ್ನು ಸಂರಕ್ಷಿಸಲಿಕ್ಕೆ ಒಣಗಿದ ಬೇವಿನ ಎಲೆಗಳನ್ನು ಬಳಸ್ತಾರೆ. ದೊಡ್ಡ ಗೋದಾಮುಗಳಲ್ಲಿ ಕಾಳುಗಳನ್ನು ಅಧಿಕ ಪ್ರಮಾಣದಲ್ಲಿ ಸಂಗ್ರಹಿಸುವಾಗ ಕೆಲವೊಂದಿಷ್ಟು ನಿರ್ದಿಷ್ಟವಾಗಿರ್ತಕ್ಕಂಥ ರಾಸಾಯನಿಕಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಬಳಸ್ತಾರೆ. ಇನ್ನು ಮನೆಯಲ್ಲಿ ಮತ್ತು ಸಾಕಾಣಿಕಾ ಕೇಂದ್ರಗಳಲ್ಲಿ ಸಾಕ್ತಕ್ಕಂಥ ಪ್ರಾಣಿಗಳಿಗೆ ಸಮರ್ಪಕ ಆಹಾರ, ಆಶ್ರಯ ಮತ್ತು ಕಾಳಜಿಗಳನ್ನು ಒದಗಿಸಬೇಕು. ದೊಡ್ಡ ಪ್ರಮಾಣದಲ್ಲಿ ಇದನ್ನು ಮಾಡಿದಾಗ ಪಶು ಸಂಗೋಪನೆ ಅಂತ ಕರೀತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಇದನ್ನು ನಿಮಗೆ ಬಹಳ ಸರಿ ಕೇಳಿದ್ದಾರೆ. ಇನ್ನೊಂದ್ಸರಿ ಹೇಳ್ತೀನಿ, ಮನೆಯಲ್ಲಿ ಅಥವಾ ಸಾಕಾಣಿಕಾ ಕೇಂದ್ರಗಳಲ್ಲಿ ಸಾಕೋ ಪ್ರಾಣಿಗಳಿಗೆ ಸಮರ್ಪಕ ಆಹಾರ, ಆಶ್ರಯ, ಕಾಳಜಿಯನ್ನು ಒದಗಿಸಬೇಕು. ದೊಡ್ಡ ಪ್ರಮಾಣದಲ್ಲಿ ಇದನ್ನು ಮಾಡಿದಾಗ ಪಶು ಸಂಗೋಪನೆ ಅಂತ ಕರೀತಾರೆ. ಇನ್ನು ಮೀನು ಆರೋಗ್ಯಕ್ಕೆ ಒಳ್ಳೆಯದು. ನಾವು ಮೀನಿನಿಂದ ಕಾಡ್ ಲಿವರ್ ಎಣ್ಣೆಯನ್ನು ಪಡಿತೀವಿ. ನೆನಪಿಟ್ಕೊಡ್ರಿ ಈ ಒಂದು ಶಬ್ದ. ಜೊತೆಗೆ ಮೀನಿನಲ್ಲಿ ಯಾವ ಜೀವಸತ್ವ ಇರ್ತದೆ, ಜೀವಸತ್ವ ಡಿ ಅಂತಕ್ಕಂಥದ್ದು ಸಮೃದ್ಧವಾಗಿ ಹೇರಳವಾಗಿ ಇರ್ತದೆ. ಇಷ್ಟಾದರೆ ನಿಮ್ಮ ಫಸ್ಟ್ ಪಾಠ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಅಂತಕ್ಕಂಥ ಪಾಠದ ನೋಟ್ಸ್ ಕಂಪ್ಲೀಟ್ ಆಯಿತು. ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ವಾಟ್ಸಪ್ ಚಾನಲ್, ಟೆಲಿಗ್ರಾಮ್ ಗ್ರೂಪ್ ಲಿಂಕ್